ಎಲ್ಲರಿಗೂ ಆರ್ಯ ವಿದ್ಯಾಪಾಠ ಶಾಲಾ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 10ನೇ ತರಗತಿ ಗಣಿತ ಲೆಕ್ಕ ವರ್ಜಿಸುವ ವಿಧಾನ. ಇದು ಫೈನಲ್ ಎಕ್ಸಾಮ್ ಅಲ್ಲಿ ನಿಮಗೆ 7 ಅಂಕಗಳಿಗೆ ಪಕ್ಕ ಕೇಳುತ್ತಾರೆ. 100% ಬಂದೇ ಬರುತ್ತೆ. ಈ ಲೆಕ್ಕ ಸಹ ಬಹಳ ಸುಲಭವಾಗಿದೆ. ಹಿಂದಿನ ತರಗತಿಯಲ್ಲಿ ನಾವು SN ಮೊತ್ತಗಳ ಬಗ್ಗೆ ಲೆಕ್ಕ ಮಾಡಿದ್ದೀವಿ. ಸಮಾಂತರ ಶ್ರೇಣಿದು ಅದು ಸಹ 7 ಅಂಕಕ್ಕೆ ಪಕ್ಕ ಬಂದೇ ಬರುತ್ತೆ. ಅದು ಸಹ ಅಪ್ಲೋಡ್ ಮಾಡಿದ್ದೀವಿ, ಅದು ನೋಡಿ. ಸೊ ಇದು ಸಹ ವರ್ಜಿಸುವ ವಿಧಾನ 2 ಮಾರ್ಕ್ಸ್ಗೆ ಖಂಡಿತವಾಗಿಯೂ ಕೇಳುತ್ತಾರೆ. ಸೊ ಮೊದಲನೇದಾಗಿ ಇತರ ಪ್ರಶ್ನೆ ಕೊಟ್ಟಿರ್ತಾರೆ. ಕೊಟ್ಟಿರೋ ಸಮೀಕರಣವನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳ್ತಾರೆ, ಅಥವಾ ಬಿಡಿಸಿ ಅಂತ ಕೊಟ್ಟಿರೋ ಸಮೀಕರಣವನ್ನು ಬಿಡಿಸಿ ಅಂತ ಕೇಳ್ತಾರೆ, ಅಥವಾ ವರ್ಜಿಸುವ ವಿಧಾನದಿಂದ ಡೈರೆಕ್ಟ್ ಆಗಿ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ವರ್ಜಿಸುವ ವಿಧಾನ ಸರಿ ಮೊತ್ತ ಅಂದ ತಕ್ಷಣ SN ನೆನ್ಪಿಟ್ಕೋಬೇಕು. ಅದೇ ರೀತಿ ವರ್ಜಿಸುವ ವಿಧಾನ ಅನ್ನೋದು ಈ ಕ್ವಶನ್ ಅನ್ನು ಸರಿಯಾಗಿ ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ, 2x + y = 8, x - y = 1 ಅನ್ನು ಕೊಟ್ಟಿದ್ದಾರೆ. ಸೊ ಈ ಲೆಕ್ಕವನ್ನ ಬಿಡಿಸೋಣ ಬನ್ನಿ. ಲೆಕ್ಕನ ಬರ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ, 2x + y = 8, x - y = 1 ಈ ತರವನ್ನು ಕೊಟ್ಟಿದ್ದಾರೆ. ಸೊ ಅವಾಗ ನೀವು ಕೂಡಿಸಿದಾಗ ಅಂತ ಬರ್ಕೊಳ್ಳಿ. ಕೂಡಿಸಿದಾಗ ಸೊ ಅವಾಗ ನಾವೇನ್ ಮಾಡ್ಬೇಕಂದ್ರೆ ಸಮೀಕರಣ 1 ಮತ್ತು 2 ಸಮೀಕರಣ 2 ಅನ್ನು ನಾವು ಕೂಡಿಸಬೇಕು. ಸೊ ಇಲ್ಲಿ 2 ಇದೆ, ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇದ್ದಂಗೆ ಇರುತ್ತೆ. ಸೊ 2 1 3 ಆಗುತ್ತೆ. x ಗೆ x ಪ್ಲಸ್ ಇಂಟು ಮೈನಸ್ ನೋಡ್ಕೊಳ್ಳಿ, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ನಿಮ್ಗೆ ಗೊತ್ತಿದ್ರೆ ಸುಲಭವಾಗಿ ನೀವು ಲೆಕ್ಕ ಬಿಡಿಸಬಹುದು. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, ಈಗ ಕ್ಯಾನ್ಸಲ್ ಆಗುತ್ತೆ. = 8 1 9. ಸೊ ನಮಗೆ ಏನು ಸಿಕ್ಕಿತ್ತು, 3x = 9. ಸೊ ಇವಾಗ ನಾವು ಏನು ಮಾಡಬೇಕು, x ಅನ್ನ ಕಂಡುಹಿಡಬೇಕು. ಏನು ಸಿಕ್ಕಿದೆ, 3x = 9 ಬರ್ಕೊಳ್ಳಿ. 3x = 9 ಏನು ಕಂಡುಹಿಡಿದಿದೆ, x. ಸೊ x ಅನ್ನ ಇದೇ ರೀತಿ ಬರ್ಕೊಳ್ಳಿ, x = 9. ಸೊ ಈ 3 ಉಳಿದಿದೆಯಲ್ಲ, ಇದು ಕೆಳಗಡೆ ಬರುತ್ತೆ. ಸೊ ಇದನ್ನ ಡಿವೈಡ್ ಮಾಡಿ, 3 1 3 3. ಸೊ x ನಮಗೆ ಎಷ್ಟು ಬಂತು, 3 ಬಂತು. ಎಷ್ಟು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇವಾಗ ನಾವು y ಅನ್ನ ಕಂಡುಹಿಡಬೇಕು. ಸೊ y ಅನ್ನ ಕಂಡುಹಿಡಬೇಕಾದಾಗ ಇಲ್ಲಿ ಸಮೀಕರಣ 2 ಕೊಟ್ಟಿದ್ದಾರೆ. ಒಂದು 2x + y = 8, x - y = 1. ಸೊ ಅದರಲ್ಲಿ ಯಾವ್ದು ಬೇಕಾದ್ರೂ ತಗೋಬಹುದು. ಸೊ ಇಲ್ಲಿ ನಾನು ಸಮೀಕರಣ 1 ಅಂತ ತಗೋತೀನಿ. x 3 ಅನ್ನು ಸಮೀಕರಣ ಎಷ್ಟರಲ್ಲಿ, 1ರಲ್ಲಿ ಆದೇಶಿಸಿದಾಗ ಅಂತ ಬರ್ಕೋತೀವಿ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಂತ ಬರ್ಕೋಬೇಕು. ಸೊ ಸಮೀಕರಣ 1 ಏನಿದೆ, 2x + y = 8. ಇದರಲ್ಲಿ ನಾವು x 3 ಅನ್ನು ಹಾಕಬೇಕು. 2x + y = 8. 2 ಗೆ 2, x ಜಾಗದಲ್ಲಿ ಏನಾಗ್ಬೇಕು, 3 ಅನ್ನು ಹಾಕಿ, ಪ್ಲಸ್ ಗೆ ಪ್ಲಸ್, y ಗೆ y = 8. ಸೊ ಇದನ್ನ ಗುಣಾಕಾರ ಮಾಡಬೇಕು. 2 3 6, ಪ್ಲಸ್ ಗೆ ಪ್ಲಸ್, y ಗೆ y = 8. ಸೊ ಇವಾಗ ಏನು ಕಂಡುಹಿಡಬೇಕು, y ಬರ್ಕೊಳ್ಳಿ. y = 8 ಅಂತ ಬರ್ಕೊಳ್ಳಿ. ಇದು 6 ಪ್ಲಸ್ ಏನಿದೆಯಲ್ಲ, ಈ ಕಡೆ ಬಂದ್ರೆ -6 ಆಗುತ್ತೆ. ಸೊ ಆದ್ದರಿಂದ y = 8ರಲ್ಲಿ 6 ಹೋದ್ರೆ 7, y = 7. ಸೊ ಇದಿಷ್ಟು y ಬಂತು. ಸೊ ಈ ಲೆಕ್ಕ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಎರಡನೇ ಲೆಕ್ಕ ಕೊಟ್ಟಿದ್ದಾರೆ. ಎರಡನೇ ಲೆಕ್ಕ ಏನು ಕೊಟ್ಟಿದ್ದಾರೆ, x + y = 10, 2x - y = 8. ಸೊ ಈ ಲೆಕ್ಕ ಸಹ ಬಿಡಿಸೋಣ. x + y = 10, ಸಾರಿ, x + y = 10, 2x - y = 8. So as it is,
ಇಲ್ಲಿ ಏನಿಲ್ಲ ಅಂದರೆ ಒಂದು ಇರುತ್ತೆ. ಸೊ 1 2 3 ಎಕ್ಸ್ಗೆ ಎಕ್ಸು ಪ್ಲಸ್ ಇಂಟು ಮೈನಸ್ ಮೈನಸ್ ಕ್ಯಾನ್ಸಲ್ ಇಸ್ ಈಕ್ವಲ್ ಟು 10 ಮತ್ತು 8 18 ಎಷ್ಟು ಬಂತು 3x ಇಸ್ ಈಕ್ವಲ್ ಟು 18 ಬರ್ಕೊಳ್ಳಿ 3x ಇಸ್ ಈಕ್ವಲ್ ಟು 18 ಏನು ಕಂಡುಹಿಡಬೇಕು ಎಕ್ಸ್ ಇಸ್ ಈಕ್ವಲ್ ಟು 18 ಈ 3 ಅನ್ನೋದು ಕೆಳಗೆ ಬರುತ್ತೆ 3 1 3 6 18 ಸೊ ಎಕ್ಸ್ ಎಷ್ಟು ಬಂತು 6 ಬಂತು. ಸೊ ಇವಾಗ y ಅನ್ನು ಕಂಡುಹಿಡಬೇಕು. ಸೊ ನೀವು ಸಮೀಕರಣ 1 ಅನ್ನು ತಗೋರಿ ಅಥವಾ 2 ಅನ್ನು ತಗೋರಿ. ನಾವು 1 ಅನ್ನು ತಗೋತೀವಿ. ಎಕ್ಸ್ ಇಸ್ ಈಕ್ವಲ್ ಟು 6 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಂತ ಬರ್ಕೋತೀವಿ. ಸೊ ಸಮೀಕರಣ 1 ಏನಿದೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10 ಇದೆ. ನೋಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಎಕ್ಸ್ ಎಷ್ಟು ಬಂದಿದೆ 6 ಬಂದಿದೆ. ಪ್ಲಸ್ಗೆ ಪ್ಲಸ್ ವೈಗೆ ವೈ ಇಸ್ ಈಕ್ವಲ್ ಟು 10. ಸೊ ಏನು ಕಂಡುಹಿಡಬೇಕು ವೈ ಇಸ್ ಈಕ್ವಲ್ ಟು 10. ಇದು 6 ಪ್ಲಸ್ ಏನಿದೆ ಅಲ್ಲ ಈ ಕಡೆ ಬಂದರೆ ಮೈನಸ್ 6. ಸೊ ವೈ ಇಸ್ ಈಕ್ವಲ್ ಟು 10ರಲ್ಲಿ 6 ಹೋದರೆ 4. ಸೊ ಎಕ್ಸ್ 6 ವೈ 4. ಈ ಲೆಕ್ಕ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದು ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ 2 ಅಂಕಗಳಿಗೆ ಖಂಡಿತವಾಗಿಯೂ ಬಂದೇ ಬರುತ್ತೆ. ದೇರ್ ಈಸ್ ನೋ ಡೌಟ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಇದ್ರ ಬಗ್ಗೆ ಶೇರ್ ಮಾಡಿ. ಧನ್ಯವಾದಗಳು.